ಸಂಚಿಕೆ ಶೂನ್ಯದಲ್ಲಿ ಸೂರ್ಯ ಲಕ್ಕಿ ನೀನ್ ಬಂದಿರೋದ್ರಿಂದ ನಿನ್ ಮಗನಿಗಷ್ಟೇ ಅಲ್ಲ ನಿನ್ ಮೊಮ್ಮಗನಿಗೂ ಕೂಡ ಒಳ್ಳೇದಾಯ್ತು ಅಂತ ಹೇಳಿ ಖುಷಿಯಿಂದ ನಗ್ತಾ ಇರ್ತಾನೆ. ಆಗ ರಂಗನಾಥ್ ಅವರು ಅಮ್ಮ ಎಲ್ಲ ಸುಖ ಅಂತ ಆಯ್ತಲ್ಲ, ನಾನು ಸ್ವಲ್ಪ ಹೊರಗಡೆ ಕೆಲಸ ಇದೆ ಹೋಗಿ ಬರ್ತೀನಿ ಅಂತ ಅವರು ಹೊರಗಡೆ ಹೋಗ್ತಾರೆ. ಈ ಕಡೆ ಲಕ್ಕಿ ಮೀನಾ ನನಗೆ ಸ್ವಲ್ಪ ಟೀ ಮಾಡ್ಕೊಡಿ ಅಂತ ಕೇಳಿದಾಗ ಸೂರ್ಯ ಲಕ್ಕಿಗೆ ಸ್ಪೆಷಲ್ ಆಗಿ ಟೀ ಮಾಡ್ಕೊಡು ಮೀನಾ ಅಂತ ಹೇಳ್ತಾ ಲಕ್ಕಿ ನೀನ್ ಬಾ ರೆಸ್ಟ್ ಮಾಡು ಅಂತ ಹೇಳಿ ಬ್ಯಾಗ್ ತಗೊಂಡು ಲಕ್ಕಿನ ರೂಮಿಗೆ ಕರ್ಕೊಂಡು ಹೋಗ್ತಾರೆ. ಈ ಕಡೆ ರವಿ ಶ್ರುತಿ ಸಹ ರೂಮಿಗೆ ಹೋಗ್ತಾರೆ. ಆಗ ಅಲ್ಲೇ ನಿಂತಿರೋ ರೋಹಿಣಿ ಮನೋಜನ್ನ ಗುರಾಯಿಸ್ತಾ ಕೋಪದಿಂದ ಅವಳು ಸಹ ರೂಮಿಗೆ ಹೋಗ್ತಾಳೆ. ರೋಹಿಣಿ ಹಿಂದೆಯೇ ಬಂದಂತ ಮನೋಜ ಡೋರ್ ಲಾಕ್ ಮಾಡಿ ರೋಹಿಣಿ ಇದೆಲ್ಲ ಸೂರ್ಯ ಬೇಕು ಅಂತಾನೆ ಮಾಡ್ತಾ ಇದ್ದಾನೆ, ಲಕ್ಕಿನ ಬೇಕು ಅಂತಾನೆ ಮನೆಗೆ ಕರ್ಕೊಂಡು ಬಂದಿದ್ದಾನೆ, ತನ್ನ ಕೆಲಸನ ಸಾಧಿಸೋಕ್ಕೋಸ್ಕರ ಪ್ಲಾನ್ ಮಾಡ್ತಾ ಇದ್ದಾನೆ. ಇನ್ನೂ 1-2 ದಿನ 3 ದಿನ ಕಳೆದಿದ್ರೆ ಅಪ್ಪ ಅಮ್ಮ ತಾವಾಗೆ ಮಾತಾಡ್ತಿದ್ರು, ಎಲ್ಲ ಸರಿಯಾಗಿ ಹೋಗ್ತಿತ್ತು. ನಮ್ ಶೋರೂಮ್ಗೆ ಕಡಿಮೆ ಅಂದ್ರೂ 1 ತಿಂಗಳಿಗೆ 1 ಲಕ್ಷ ಖರ್ಚಾಗುತ್ತೆ. ಹಾಗಾಗಿ ನಾನು ತಿಂಗಳಿಗೆ 50,000 ಎಲ್ಲಿಂದ ಅವ್ನು ಕೊಡ್ಲಿ, ಅದೇಗಾಗುತ್ತೆ, ನನ್ನ ಕಡೆಯಿಂದ ಆಗಲ್ಲ ಅಂತ ಹೇಳ್ತಿರುವಾಗ ಕೋಪದಲ್ಲಿರೋ ರೋಹಿಣಿ ಮನೋಜನ ಹತ್ರ ಬಂದು ಇದೆಲ್ಲ ಒಡವೆ ತಗೊಳಕಿನ ಮುಂಚೆ ಯೋಚನೆ ಮಾಡ್ಬೇಕಾಗಿತ್ತು, ಅಂಗಡಿ ಮುಂದೆ ಉಪ್ಪನ್ನಿಟ್ರು ಅದನ್ನ ತಂದು ಮಾರುವಂತ ಗುಣ ನಿಮ್ದು, ಅಂತದ್ರಲ್ಲಿ ಋಣ ನಿಮ್ಮನ್ನ ಕಾಡದೆ ಬಿಡುತ್ತೇನ್ರಿ ಮನೋಜ್ ಅಂತ ಹೇಳಿ ಬೈತಾ ಇರ್ತಾಳೆ. ಆಗ ಮನೋಜ ಒಂಥರ ಮುಖ ಮಾಡ್ಕೊಂಡು ನನ್ನ ಬೈಬೇಡ ರೋಹಿಣಿ ಅಂತ ಹೇಳಿದಾಗ ಯಾಕೆ ಅವಮಾನ ಆಗುತ್ತಾ, ಅಷ್ಟ್ ಜನದ ಮುಂದೆ ತಲೆ ತೆಗೆಸ್ಕೊಂಡು ಹೊಡೆಸ್ಕೊಂಡ್ರಲ್ಲ, ಆಗ ಆಗ್ಲಿಲ್ದ ಅವಮಾನ ಈಗ ಆಗ್ಬಿಡುತ್ತಾ ಅಂತ ಹೇಳಿ ಕೋಪದಿಂದ ನೋಡ್ತಾ ಇರ್ತಾಳೆ. ಹಾಗೆ ಅಲ್ಲೆಲ್ಲರೂ ಇದ್ರು ಅಂತ ಹೇಳಿ ನಿಮ್ಗೆ ಮಾತಾಡಕ್ ಹೋಗ್ಲಿಲ್ಲ, ಈಗ ಒಂದ್ ಮಾತು ಹೇಳ್ತೀನಿ ಅದನ್ನ ಕೇಳಿಸ್ಕೊಳ್ಳಿ. ಮಾವನ 27 ಲಕ್ಷದಲ್ಲಿ ನಿಮ್ ಪಾಲು ಇದೆ, ಅದರಲ್ಲಿ 3 ಭಾಗ ಮಾಡಿದ್ರೆ 9 ಲಕ್ಷ ಒಬ್ಬೊಬ್ಬರಿಗೆ ಬರುತ್ತೆ. ನಾವು ಕೊಡ್ಬೇಕಾಗಿದ್ದು ಕೇವಲ 18 ಲಕ್ಷ, 9 ಲಕ್ಷ ನಮ್ಮ ಪಾಲಿಂದು ಅಷ್ಟೇ, ಅದರಲ್ಲಿ ಮಾವನ ಹಕ್ಕು ಇಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ ರೋಹಿಣಿ. ಆಗ ಅದನ್ನ ಕೇಳಿಸ್ಕೊಂಡಂತ ಮನೋಜ ವಾವ್ ರೋಹಿಣಿ ಎಂತ ಐಡಿಯಾ ಕೊಟ್ಬಿಟ್ಟೆ, ಸೂಪರ್, ನೀನು ಈಗಲೇ ಹೋಗಿ ಆ ಸೂರ್ಯನ್ಗೆ ಹೇಳಿ ಬೈದ್ಬಿಟ್ಟು ಬರ್ತೀನಿ ಅಂತ ಹೇಳಿ ಹೋಗ್ತಾ ಇರ್ತಾನೆ. ಆಗ ರೋಹಿಣಿ ಮನೋಜನ್ನ ಕರೆದು ಹೋಗಿ ಮೊದ್ಲು ಹೋಗಿ ಕನ್ನಡಿಲಿ ಮುಖ ನೋಡ್ಕೊಳ್ಳಿ ಅಂತ ಹೇಳಿದಾಗ ಮನೋಜ ಬಂದು ಕನ್ನಡಿಲಿ ಮುಖ ನೋಡ್ಕೊತಿರ್ತಾನೆ. ಯಾಕೆ ರೋಹಿಣಿ ಏನಾಯ್ತು ಹಾಗೆ ಕೇಳಿದೆ ಅಂತ ಕೇಳಿದಾಗ ಹೋಗಿ ಬೈದ್ ಬರ್ತೀನಿ ಅಂತ ಹೇಳಿದ್ರಲ್ಲ, ಅದೆಲ್ಲ ನಿಮ್ ಕಡೆಯಿಂದ ಆಗ್ಲಿಲ್ಲದ ಕೆಲಸ, ಈಗ ಹೋಗಿ ನೀವೇನಾದ್ರೂ ಹೇಳಿದ್ರೆ ಹೆಂಡತಿ ಹೇಳ್ಕೊಟ್ಲು ಅಂತ ಹೇಳಿ ಮತ್ತೆ ಎಗರ್ಕೊಂಡು ಬರ್ತಾನೆ ನಿಮ್ಮಣ್ಣ, ಅದನ್ನ ದುಡ್ಡು ಕೊಡುವಾಗ ಯೋಚನೆ ಮಾಡಿದ್ರಾಯ್ತು, ಈಗ ಸ್ವಲ್ಪ ತೆಪ್ಪಗಿರಿ ಅಂತ ಹೇಳಿ ಸುಮ್ಮನಾಗಿಸ್ತಾಳೆ. ಆಗ ಅದೇ ಸಮಯಕ್ಕೆ ಸರಿಯಾಗಿ ಶಾಂತಿ ರೂಮಿಗೆ ಬರ್ತಾಳೆ. ಆಗ ಮನೋಜ ಅಮ್ಮ ಏನಮ್ಮ ನೀನು ಹೀಗೆ ಮಾಡ್ಬಿಟ್ಟೆ, ಮನೋಜನ್ ಕಡೆಯಿಂದ ತಿಂಗಳ 50,000 ಇಷ್ಟು ಕೊಡಿಸು ಅಂತ ಅಂದಾಗ ಹ್ಞೂ ಅಂತ ಹೇಳಿ ಎಲ್ಲರ ಮುಂದೆ ತಲೆ ಅಲ್ಲಾಡ್ಸ್ಬಿಟ್ಟಲ್ಲಮ್ಮ, ನನ್ನ ಪರವಾಗಿ ಮಾತಾಡೋದನ್ನ ಬಿಟ್ಟು ಅಂತ ಹೇಳಿ ಕೇಳಿದಾಗ ಹೌದು ಕಣೋ, ನಿನ್ ಪರವಾಗಿ ಮಾತಾಡಿನೇ ಈಗ ನನ್ನ ತಲೆ ಕೆರ್ಕೊಳ್ಳೋಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ, ಎಲ್ರ ಮುಂದೆ ನಿನ್ ಪರವಾಗಿ ಮಾತಾಡಿನೇ ತಲೆ ತಗ್ಸುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ, ಹೋಗಿ ಇನ್ನೂ ಏನೇನು ಅನ್ಭವಿಸ್ಬೇಕು ನಾನು, ಹೋಗಿ ಆ ಹೂ ಮಾರೋಳ ಮುಂದೆ ತಲೆ ತಗ್ಸುವಾಗ ಮಾಡ್ಬಿಟ್ಟಿಯಲ್ಲೋ, ಕೊಡು ಯಾಕೆ ತಗೊಂಡು ನೀರು ಕುಡ್ದಿಲ್ವಾ 27 ಲಕ್ಷನ ಅಂತ ಬೈತಿರುವಾಗ ಅಮ್ಮ ಬೈಬೇಡಮ್ಮ, ಎಲ್ರು ಬೈತಾ ಇದ್ದಾರೆ ನೀನು ಬೈತೀಯಲ್ಲಮ್ಮ ಅಂತ ಕೇಳಿದಾಗ ಬೈಸ್ಕೊಳೋ ಬೈಕೆ ಕಣೋ ನಿನ್ಗೆ, ಅದಕ್ಕೆ ಇರ್ತಿಲ್ ಹೊಟ್ಟೆ ಕೆಲ್ಸನ ಯಾವಾಗ್ಲೂ ಮಾಡ್ತಾನೇ ಇರ್ತೀಯ. ಅಮ್ಮ ನಿಜ ಅಮ್ಮ, ನನ್ನ ಕಡೆಯಿಂದ ತಿಂಗಳಿಗೆ 50,000 ಕೊಡೋಕ್ಕಾಗಲ್ಲಮ್ಮ, ಶೋರೂಮ್ ಅಲ್ಲಿ ಅಷ್ಟೊಂದು ಬಿಸ್ನೆಸ್ ಇಲ್ಲಮ್ಮ ಅಂತ ಹೇಳಿದಾಗ ಹೋಗಿ ಆ ದೇವಸ್ಥಾನದ ಮುಂದೆ ಹೋಗಿ ಬೇಡ್ಕೊಳ್ಳೋ, ಯಾಕಂದ್ರೆ ಬೇಡಿ ಅಭ್ಯಾಸ ಇದೆ ಅಲ್ವಾ ನಿನ್ಗೆ, ಬಿಸ್ನೆಸ್ ಆಗ್ತಿಲ್ಲ ಅಂತ ಹೇಳಿ ಬೇಡ್ಕೊಂಡು ಕೊಡು ಹೋಗು ಅಂತ ಹೇಳಿ ಬೈತಾ ಇರ್ತಾಳೆ. ಆಗ ಮನೋಜ ಒಂಥರ ಮುಖ ಮಾಡಿ ಅಮ್ಮ ಅಂತ ಹೇಳಿ ನೋಡ್ತಾ ಇರ್ತಾನೆ. ಆಗ ಶಾಂತಿ ಗುಂಗ್ರಿ ಬಾರೆ ಇಲ್ಲಿ ಅಂತ ಹೇಳಿ ರೋಹಿಣಿನ ಹತ್ರಕ್ಕೆ ಕರೀತಾಳೆ. ಏನೇ ಇವನೊಬ್ನೇ ದುಡ್ಡು ಕೊಡ್ಬೇಕಾ ಅಂತ ಹೇಳಿ ಕೇಳಿದಾಗ ಇಲ್ಲ ಅತ್ತೆ ನಾನು ದುಡ್ಡು ಕೊಡ್ತೀನಿ ಅಂತ ರೋಹಿಣಿ ಹೇಳ್ತಾ ಇರ್ತಾಳೆ. ತಿಂಗಳಿಗೆ 50,000, ಒಂದ್ ಜೊತೆ ಚಪ್ಪಲಿ ತಗೊಂಡ್ರೆ ನಾನೊಂದ್ ಸ್ವಲ್ಪ ನೀನೊಂದ್ ಸ್ವಲ್ಪ ಕೊಡ್ತೀನಿ ಅನ್ನೋ ರೀತಿ ಮಾತಾಡ್ತಿದ್ರಲ್ಲಿ, ತಿಂಗಳಿಗೆ 50,000 ಎಲ್ಲಿಂದ ತರ್ತೀಯೇ, ಹೋಗಿ ನಿಮ್ಮ ಅಪ್ಪನ್ನ ಕೇಳೋಗು ಅಂತ ಹೇಳಿದಾಗ ಅತ್ತೆ ಅವರು ಜೈಲಲ್ಲಿ ಇದಾರಲ್ಲ ಅತ್ತೆ ಅಂತ ಹೇಳಿ ರೋಹಿಣಿ ಹೇಳ್ತಾ ಇರ್ತಾಳೆ. ಆಗ ಮನೋಜ ಅಮ್ಮ ಪಾಪ ಹೋಗ್ಲಿ ಬಿಡಮ್ಮ, ಅಷ್ಟು ದೂರ ಹೋಗೋದೇನ್ ಬೇಡ, ಇಲ್ಲಿಂದಾನೇ ಫೋನ್ ಮಾಡಿ ಕೇಳಿ ಅಂತ ಹೇಳಿದಾಗ ಕೋಪಗೊಂಡ ರೋಹಿಣಿ ಮನೋಜನ್ನ ದುರ್ಗುಟ್ಕೊಂಡು ನೋಡ್ತಾ ಇರ್ತಾಳೆ. ಆಗ ಶಾಂತಿ ಇದರಲ್ಲೇ ನಿಮ್ಮ ಮಾವ ದಿನಕ್ಕೆ ಸ್ವಾಮಿ ಅವ್ರ ಮುಖಾಂತರ ತರಿಸ್ಕೊ ಹೋಗು ಅಂತ ಹೇಳಿದಾಗ ಅತ್ತೆ ಹೇಗತ್ತೆ ಪದೇ ಅವ್ರನ್ನ ದುಡ್ಡು ಕೇಳೋದು ಅಂತ ಹೇಳಿ ರೋಹಿಣಿಗೆ ಹೇಳ್ತಾಳೆ. ಆಗ ಶಾಂತಿ ಕೇಳಬೇಕು ಕಣೆ, ಕೇಳಬೇಕು, ಪದೇ ಕೇಳಬೇಕು, ಇಲ್ವಾ ಗಂಡನ್ನ ಉಳಿಸ್ಕೊಳಕ್ಕಾಗದೆ ಇರೋ ಹೆಣ್ಣು ಕುಲಕ್ಕೆ ಅವಮಾನನೋ ಕಳಂಕನ ಹೊತ್ಕೋಬೇಕು, ಅದಕ್ಕೆ ರೆಡಿ ಇದೆಯಾ ನೀನು ಅಂತ ಕೇಳಿದಾಗ ಮನೋಜ ಅಮ್ಮ ಕೇಳ್ತಾಳ್ ಬಿಡಮ್ಮ, ನನಗೋಸ್ಕರ ರೋಹಿಣಿ ಏನ್ ಬೇಕಾದ್ರೂ ಮಾಡೋಕ್ ಸಿದ್ಧ, 27 ಲಕ್ಷ ಕೇಳದೆ ಇರ್ತಾಳ ಅಂತ ಹೇಳ್ತಾನೆ. ಆಗ ಶಾಂತಿ ನಿಂದು ಬಂಡ ಜೀವ ಕಣೋ, ಸುಮ್ನೆ ಇರೋ ಅಂತ ಹೇಳಿ ಬೈತಾ ಇರ್ತಾಳೆ. ನೋಡೆ ಗುಂಗ್ರಿ ನಾನು ಹೇಳಿದ್ದೆಲ್ಲ ನಿನ್ಗೆ ಅರ್ಥ ಆಯ್ತಾ ಅಂತ ಹೇಳಿದಾಗ ಅರ್ಥ ಆಯ್ತು ಅತ್ತೆ ನಾನು ಕೇಳ್ತೀನಿ ಅಂತ ಹೇಳ್ತಾಳೆ. ಇಂಥ ದಗಲ್ಬಾಜಿನ ಹೆತ್ತಿರೋ ತಪ್ಪಿಗೆ ಪಡಬಾರ್ದು ಪಾಡ್ನ ಪಡ್ತಾ ಇದ್ದೀನಿ, ಇವನ್ ಕಟ್ಕೊಂಡ್ ತಪ್ಪಿಗೆ ಅದರಲ್ಲಿ ನೀನು ಪಾಲ್ ತಗೋಬೇಕು, ಇದೆಲ್ಲ ನಮ್ಮ ಹಣೆ ಬರಹ ಅಂತ ಹೇಳ್ತಾ ಶಾಂತಿ ರೂಮಿಂದ ಹೊರಗಡೆ ಹೋಗ್ತಾ ಇರ್ತಾಳೆ.
ಇದಕ್ಕೆಲ್ಲ ಕಾರಣ ನೀನೇ ಕಣಮ್ಮ ಅಂತ ಹೇಳಿದಾಗ ಕೋಪದಿಂದ ಶಾಂತಿ ಮತ್ತೆ ತಿರುಗಿ ಮನೋಜ್ನ ಹತ್ರ ಬರ್ತಾಳೆ. ಏನಂದೆ ನೀನು ಅಂತ ಕೇಳಿದಾಗ, ಹೌದಮ್ಮ ಇದಕ್ಕೆಲ್ಲ ಕಾರಣ ನೀನೇ ಅಂತ ಹೇಳ್ತಾ ಇದ್ದೀನಿ. ನಾನು ಹುಟ್ಟಿದ ಮೇಲೆ ನೀನು ಸುಮ್ಮನಾಗ್ಬಿಡ್ಬೇಕಿತ್ತು, ಆ ಸೂರ್ಯನ್ಗೆ ಯಾಕೆ ಜನ್ಮ ಕೊಡೋಕೆ ಹೋದೆ ಅಂತ ಹೇಳಿದಾಗ ಅವನ ಮಾತು ಕೇಳಿಸ್ಕೊಂಡು ಕೋಪ್ಕೊಂಡಂತ ಶಾಂತಿ, ಸಮಸ್ಯೆ ಕೇಳಿಸ್ಕೊಳ್ಳೋ ಹೈವಾನ, ಸಮಸ್ಯೆ ಆಗ್ತಿರೋದು ನಿನ್ನಿಂದ ಕಣೋ, ಅವನಿಂದ ಅಲ್ಲ. ಅವನು ಹೆತ್ತಿರೋ ತಪ್ಪಿಗೆ ನನಗೆ ಯಾವ ಪ್ರಾಯಶ್ಚಿತ್ತನೂ ಆಗ್ತಾ ಇಲ್ಲ. ಆದರೆ ಹಗಲಿರುಳು ನಾನು ಕಷ್ಟಪಡ್ತಾ ಇರೋದು, ಸಮಸ್ಯೆನ ಅನುಭವಿಸ್ತಾ ಇರೋದು ನಿನ್ನಿಂದ ಕಣೋ. ನಿನ್ನಂತವನು ನನ್ನ ಹೊಟ್ಟೆಯಲ್ಲಿ ಹುಟ್ಟಲೇಬಾರ್ದಾಗಿತ್ತು, ಥೂ ನಾಚಿಗೆಟ್ಟವನೇ ಅಂತ ಹೇಳಿ ಬೈತಾ ಶಾಂತಿ ರೂಮಿಂದ ಹೊರಗಡೆ ಹೋಗ್ತಾಳೆ. ಆಗ ರೋಹಿಣಿ, ಏನು ಮನೋಜ್ ನೀವು ಯಾವ ಟೈಮಲ್ಲಿ ಏನು ಮಾತಾಡಬೇಕು, ಹೇಗೆ ಮಾತಾಡಬೇಕು ಅಂತ ಗೊತ್ತಾಗಲ್ವಾ ನಿಮಗೆ ಅಂತ ಹೇಳ್ತಿರುವಾಗ, ಹೋಗ್ಲಿ ಬಿಡು ರೋಹಿಣಿ, ಆ ಛಾಯಾ ಕೊಟ್ಟಿರೋ 9 ಲಕ್ಷ ಇದೆಯಲ್ಲ ಅದನ್ನು ತೊಗೊಂಡೋಗಿ ಆ ಸೂರ್ಯನ ಮುಖದ ಮೇಲೆ ಬಿಸಾಕ್ ಬರೋಣ ಬಾ ಅಂತ ಹೇಳಿದಾಗ, ಹಾಂ ಹೋಗ್ಬಿಡಿ, ತಗೊಂಡು ಆ 9 ಲಕ್ಷ ತಗೊಂಡು ಹೋಗ್ಬಿಡಿ. ನಮ್ಮಿಬ್ಬರು ಯೋಗ್ಯತೆಗೆ ಅಲ್ಯೂಮಿನಿಯಂ ತಟ್ಟೆ ಅಲ್ಲ, ಚಿಪ್ಪು ಸಹ ಸಿಗಲ್ಲ, ಚಿಪ್ಪಲ್ಲಿ ಭಿಕ್ಷೆ ಬಿಡ್ಬೇಕಾಗುತ್ತೆ. ಬಿಸ್ನೆಸ್ ಅಂದ್ರೆ ರೊಟೇಷನ್ ಮನೋಜ್, ರೊಟೇಷನ್ ಅರ್ಥ ಮಾಡ್ಕೊಳ್ಳಿ. ಬಂದಿರೋ ಲಾಭದಲ್ಲಿ ನಾವು ಅವ್ರ ದುಡ್ಡನ್ನ ತೀರಿಸ್ಬೇಕು. ಅದೇನಿದೆಯಲ್ಲ 9 ಲಕ್ಷ, ಅದು ನಮ್ದು ಮಾತ್ರ, ನಮ್ದು, ನಮಗ್ ಸೇರ್ಬೇಕು. ಅದ್ರ ಮೇಲೆ ನಿಮ್ಮ ಅಪ್ಪನಿಗೂ ಅಧಿಕಾರ ಇಲ್ಲ, ತಿಳ್ಕೊಳ್ಳಿ ಅಂತ ಹೇಳ್ತಿರ್ತಾಳೆ ರೋಹಿಣಿ. ಮರುದಿನ ಬೆಳಗ್ಗೆ ಲಕ್ಕಿ ಹಾಗೂ ಸೂರ್ಯ ಕಾಫಿ ಕುಡಿತಾ ಇರ್ತಾರೆ. ಹಾಗೆ ಸೂರ್ಯ ಲಕ್ಕಿ ಕಾಲನ್ನ ಒತ್ತಾ ಇರ್ತಾನೆ. ಆಗ ಅದೇ ಸಮಯಕ್ಕೆ ಸರಿಯಾಗಿ ರಂಗನಾಥ್ ಅವರು ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ಬರ್ತಾರೆ. ಆಗ ಲಕ್ಕಿ, ಹೋಗು ಕಾಫಿ ಕೊಡಮ್ಮ ಅಂತ ಹೇಳಿ ಮೀನಾ ಕೇಳಿದಾಗ ಮೀನಾ ಕಾಫಿ ತಂದು ರಂಗನಾಥ್ ಅವ್ರಿಗೆ ಕೊಡ್ತಾಳೆ. ಆಗ ಅಲ್ಲಿಗೆ ರೆಡಿಯಾಗಿ ಶಾಂತಿನೂ ಸಹ ಬರ್ತಾಳೆ. ಏನತ್ತೆ ನೀವು ಇಷ್ಟು ಬೇಗ ಎತ್ತಿದಿರಲ್ಲ ಅಂತ ಕೇಳಿದಾಗ, ಬಂದೇನೆ ಮಹಾರಾಣಿ, ಈಗ ಎದ್ದು ಬಂದ್ಯಾ ರೆಡಿಯಾಗಿ ಅಂತ ಕೇಳ್ತಿರುವಾಗ, ಇಲ್ಲ ಅತ್ತೆ ನಾನು ಎದ್ದು ತುಂಬಾ ಹೊತ್ತಾಯ್ತು, ಎಲ್ಲ ಕೆಲಸ ಮಾಡಿ ಮುಗಿಸಿ ಬರೋಷ್ಟರಲ್ಲಿ ಇಷ್ಟೊತ್ತಾಯ್ತು ಅಂತ ಹೇಳ್ತಿರುವಾಗ ಅದೇ ಸಮಯಕ್ಕೆ ಸರಿಯಾಗಿ ಮನೋಜ್, ರೋಹಿಣಿ, ಶ್ರುತಿ, ರವಿ ಬರ್ತಾರೆ. ಆಗ ಶಾಂತಿ, ಹೋಗಿ ಮೀನಾ ಮಕ್ಕಳೆಲ್ಲ ಎದ್ದು ಬಂದ್ರು, ಹೋಗಿ ಕಾಫಿ ಮಾಡ್ಕೊಂಡ್ ಬಾ ಅಂತ ಹೇಳಿ ಗದರ್ಸಿ ಅಲ್ಲಿಂದ ಕಳಿಸಿದಾಗ ಮೀನಾ ಕಾಫಿ ಮಾಡ್ಕೊಂಡ್ಬಂದು ಎಲ್ರಿಗೂ ಕೊಡ್ತಾಳೆ. ಆಗ ಶಾಂತಿ ಕಾಫಿ ಕುಡಿತಾ, ಎಲ್ರು ಕೆಲ್ಸಕ್ಕೆ ಹೊರಡೋರು, ಹೋಗಿ ಬೇಗ ತಿಂಡಿ ಮಾಡು ಅಂತ ಹೇಳಿದಾಗ, ನೀನ್ ಯಾವಾಗಿಂದ ಕೆಲ್ಸಕ್ಕೆ ಹೊರಟೆ ಶಾಂತಿ ಅಂತ ಹೇಳಿ ಲಕ್ಕಿ ಕೇಳ್ತಿರ್ತಾಳೆ. ಆಗ ಶಾಂತಿ, ಇಲ್ಲ ಅತ್ತೆ ನಾನು ಯಾವ ಕೆಲ್ಸಕ್ಕೂ ಹೊರಟಿಲ್ಲ ಅಂತ ಹೇಳಿದಾಗ, ಹಾಗಿದ್ರೆ ತಿಂಡಿ ಮೀನಾನೇ ಯಾಕೆ ಮಾಡ್ಬೇಕು, ನೀನ್ ಹೋಗಿ ಮಾಡೋಕ್ಕಾಗಲ್ವಾ ಅಂತ ಹೇಳಿ ಗದರ್ಸ್ತಿರುವಾಗ, ಅಯ್ಯೋ ಅತ್ತೆ ನಾನ್ ಮಾಡೋಕ್ಕಾಗಲ್ಲ, ನಾನಿವಾಗ ಅತ್ತೆ ಆಗಿದ್ದೇನಲ್ಲ, ಏನಿದ್ರು ನಾನು ಹೇಳಿ ಕೆಲಸ ಮಾಡಿಸ್ಕೊಳೋದು ಅಷ್ಟೇ ಅಂತ ಹೇಳ್ತಿರುವಾಗ, ಇವತ್ತಿಂದ ನಾನು ಅದನ್ನ ಬದಲಾಯಿಸ್ತೀನಿ, ಎಲ್ರೂ ಅವ್ರವ್ರ ಗಂಡಂದ್ರಿಗೆ ಅವರೇ ತಿಂಡಿ ಮಾಡ್ಕೊಡ್ಬೇಕು ಅಂತ ಲಕ್ಕಿ ಆರ್ಡರ್ ಮಾಡ್ತಾರೆ. ಆಗ ಶಾಂತಿ, ಅಯ್ಯೋ ಅತ್ತೆ ಮಾಡೋ ಒಂದ್ ತಿಂಡಿಗೆ ಮನೆ ಮಂದಿ ಎಲ್ಲ ಯಾಕೆ ಅಡಿಗೆ ಮಾಡ್ಬೇಕು ಅಂತ ಹೇಳಿ ಪ್ರಶ್ನೆ ಮಾಡ್ತಿರ್ತಾಳೆ. ಆಗ ಲಕ್ಕಿ, ನೋಡಿ ನಾ ಹೇಳ್ದಷ್ಟು ಕೇಳಿ, ಮೀನಾ ಅಡಿಗೆ ಮನೆಯಲ್ಲಿ ಏನಿದೆ ಅಂತ ಹೇಳಿ ಮೀನಾ ಕೇಳಿದಾಗ, ಚಪಾತಿ ಇಟ್ಟಿದೆ, ದೋಸೆ ಇಟ್ಟಿದೆ, ಈರುಳ್ಳಿ ಬೆಳ್ಳುಳ್ಳಿನೂ ಇದೆ, ಚಿತ್ರಾನ್ನನೂ ಮಾಡ್ಬೋದು ಅಂತ ಹೇಳಿದಾಗ, ನಾನು ಎಲ್ರಿಗೂ ಒಂದೊಂದು ಕೆಲಸ ವಹಿಸ್ತೀನಿ, ಅವ್ರು ಅದನ್ನ ಮಾಡಿ ಅಂತ ಹೇಳಿದ ಲಕ್ಕಿ ಶಾಂತಿ, ರಂಗನಾಥ್, ಮನೋಜ್, ರೋಹಿಣಿಗೆ ದೋಸೆ ಮಾಡೋಕಂತ ಹೇಳ್ತಾರೆ. ಹಾಗೆ ರವಿ, ಶ್ರುತಿಗೆ ಚಪಾತಿ ಮಾಡೋಕೆ ಹೇಳ್ತಾರೆ. ಹಾಗೆ ಸೂರ್ಯ ಮೀನನ್ಗೆ ಚಿತ್ರಾನ್ನ ಮಾಡೋಕೆ ಹೇಳ್ತಾರೆ. ಆಗ ರಂಗನಾಥ್ ಅವರು, ಅಮ್ಮ ಇದೆಲ್ಲ ಯಾಕಮ್ಮ, ಇದೆಲ್ಲ ಬೇಡ ಅಂತ ಹೇಳ್ತಿರುವಾಗ, ಸುಮ್ನಿರೋ ರಂಗ ನೀನು ಅಂತ ಹೇಳಿದಾಗ ಶಾಂತಿ ದೋಸೆ ಮಾಡೋಕಂತ ಅಡಿಗೆ ಮನೆಗೆ ಹೋಗ್ತಾ ಇರ್ತಾಳೆ. ಆಗ ಲಕ್ಕಿ, ರಂಗ ನೀನು ಹೋಗು ಅಂತ ಹೇಳಿದಾಗ, ಅಮ್ಮ ಬೇಡಮ್ಮ ಇದೆಲ್ಲ ಅಂತ ಹೇಳಿದ ರಂಗನಾಥರ್ಗೆ, ಹೋಗೋ ಪರವಾಗಿಲ್ಲ ಅಂತ ಹೇಳಿ ಕಳಿಸ್ತಾಳೆ ಲಕ್ಕಿ. ಆಗ ಒಲ್ಲದ ಮನಸ್ಸಿನಿಂದ ಶಾಂತಿ ಜೊತೆಗೆ ಅಡುಗೆ ಮನೆಗೆ ಬಂದ ರಂಗನಾಥ್ ಅವರು ಶಾಂತಿ ಹಾಗೂ ಇಬ್ರು ಸೇರ್ಕೊಂಡು ದೋಸೆ ಹಾಕ್ತಾರೆ. ಆಗ ಅದನ್ನೆಲ್ಲ ಅಲ್ಲೇ ನಿಂತ್ಕೊಂಡು ಅಡುಗೆ ಮನೆ ಬಾಗ್ಲಲ್ಲಿ ಸೂರ್ಯ, ಮನೋಜ್, ರೋಹಿಣಿ, ಶ್ರುತಿ, ರವಿ ನೋಡ್ತಾ ಇರ್ತಾರೆ. ಅದನ್ನ ನೋಡಿದಂತ ಲಕ್ಕಿ ಅವ್ರನ್ನ ಬೈದು ಕರೆಸ್ತಾರೆ. ಹಾಗೆ ಮನೋಜ, ರೋಹಿಣಿ ಸಹ ದೋಸೆ ಮಾಡೋಕಂತ ಅಡುಗೆ ಮನೆಗೆ ಬರ್ತಾರೆ. ಆದರೆ ಅವ್ರಿಗೆ ದೋಸೆ ಮಾಡೋಕೆ ಬರ್ತಿರಲ್ಲ, ದೋಸೆ ಎಲ್ಲ ಹರಿದು ಹೋಗ್ತಾ ಇರುತ್ತೆ. ಆಗ ರೋಹಿಣಿ, ನಮ್ಗಿದು ಈ ಕೆಲಸ ಎಲ್ಲ ಸೆಟ್ ಆಗಲ್ಲ ಮನೋಜ್ ಅಂತ ಹೇಳ್ತಾ ಇರ್ತಾರೆ. ಆಗ ದೋಸೆ ಹರಿದೋಗಿದ್ದನ್ನು ನೋಡಿದಂಥ ಸೂರ್ಯ ಜೋರಾಗಿ ನಗಾಡ್ತಾ ಹಾಲಿಗೆ ಬಂದು ಲಕ್ಕಿ ಎದುರಿಗೆ, ಲಕ್ಕಿ ನಾವೆಲ್ಲ ದೋಸೆನ ಮಾಡಿಕೊಂಡು ತಿನ್ನುವಾಗ ಹರಿತೀವಿ, ಆದರೆ ಮನೋಜ ಹರಿದ ದೋಸೆನೆ ಮಾಡಿದನ ಅಂತ ಹೇಳಿ ಜೋರಾಗಿ ನಗಾಡ್ತಾ ಇರ್ತಾನೆ. ಈ ಕಡೆ ಶ್ರುತಿ ಮೀನಾಗೆ, ಮೀನಾ ಅವ್ರಿ ನನಗೆ ಚಪಾತಿ ಮಾಡೋಕ್ ಬರಲ್ಲ, ನೀವು ನನಗೆ ಚಪಾತಿ ಮಾಡ್ಕೊಡ್ತೀರಾ, ನಾನು ನಿಮ್ಗೆ ನಮ್ಮ ಆಫೀಸಿನ ಹೂ ಹಾಕೋ ಕಾಂಟ್ರಾಕ್ಟ್ ನ ನಿಮ್ಗೆ ಕೊಡ್ತೀನಿ ಅಂತ ಹೇಳಿದಾಗ, ಅದೆಲ್ಲ ಬೇಡ ಶ್ರುತಿ, ನಾನು ಹಾಗೆ ಮಾಡ್ಕೊಡ್ತೀನಿ ಅಂತ ಮೀನಾ ಹೇಳ್ತಿರುವಾಗ ಅದನ್ನ ಕೇಳಿಸ್ಕೊಂಡಂತ ಸೂರ್ಯ, ಲಂಚ ಕೊಡ್ತಿದಾರೆ ಲಂಚ ಅಂತ ಹೇಳಿ ಲಕ್ಕಿಗೆ ಫಿಟ್ಟಿಂಗ್ ಇಡ್ತಾ ಇರ್ತಾನೆ. ಆಗ ಲಕ್ಕಿ, ಇದೆಲ್ಲ ಆಗಲ್ಲ ಶ್ರುತಿ, ನೀನೇ ಮಾಡ್ಬೇಕು ಅಂತ ಹೇಳ್ತಿರ್ತಾಳೆ. ಹಾಗೆ ಕೊನೆಯದಾಗಿ ರವಿ, ಶ್ರುತಿ ಸಹ ಅಡುಗೆ ಮನೆಗೆ ಬರ್ತಾರೆ. ಈ ಕಡೆ ರವಿ ಚಪಾತಿಗಂತ ಹೇಳಿ ಆಲೂಗಡ್ಡೆ ಪಲ್ಯನ ರೆಡಿ ಮಾಡ್ತಾ ಇರ್ತಾನೆ. ಶ್ರುತಿಗೆ ಹಿಟ್ ಕಲ್ಸೋಕಂತ ಹೇಳಿರ್ತಾನೆ. ಆ ಶ್ರುತಿನೂ ಸಹ ಹಿಟ್ ಕಲಿಸ್ತಾ ಇರ್ತಾಳೆ. ಆಗ ಅಲ್ಲಿಗೆ ಬಂದ ಶಾಂತಿ ಶ್ರುತಿ ಹಿಟ್ ಕಲ್ಸೋದನ್ನ ನೋಡಿ, ನೋಡಮ್ಮ ಶ್ರುತಿ, ಹಿಟ್ಟನ್ನ ಚೆನ್ನಾಗಿ ನನ್ನ ರೀತಿ ಸಾಫ್ಟ್ ಆಗಿ ಕಲಿಸ್ಬೇಕು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಹಿಟ್ಟು ಕಲಿಸ್ತಂತ ಶ್ರುತಿ ಹಾಲಿಗೆ ಬಂದು, ಅತ್ತೆ ನೋಡ್ ಬನ್ನಿ ನಾನು ಎಷ್ಟು ಚೆನ್ನಾಗಿ ಹಿಟ್ಟು ಕಲಿಸಿದ್ದೀನಿ, ನೋಡ್ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ. ಆಗ ಮನೆಯವರೆಲ್ಲರೂ ಶಾಂತಿಯಿಂದನೇ ಬರ್ತಾಳೆ. ಅಡುಗೆ ಮನೆಗೆ ಬಂದ ಮನೆಯವರೆಲ್ಲರೂ ಹಿಟ್ಟು ಕಲಸಿದ್ನ ನೋಡಿ ಜೋರಾಗಿ ನಗಾಡ್ತಾ ಇರ್ತಾರೆ. ಯಾಕಂದ್ರೆ
ಶ್ರುತಿ ಶಾಂತಿ ಆಕಾರದಲ್ಲಿ ಹಿಟ್ಟನ್ನ ಕಲಸಿ ಇಟ್ಟಿರ್ತಾಳೆ. ಅದನ್ನು ನೋಡಿ ಮನೆ ಮಂದಿ ಎಲ್ಲ ಜೋರಾಗಿ ನಗಾಡ್ತಾ ಇರ್ತಾರೆ. ಇಲ್ಲಿಗೆ ಆಸೆ ಧಾರಾವಾಹಿಯ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ. ಆಸೆ ಧಾರಾವಾಹಿಯನ್ನು ವಿವರವಾಗಿ ವೀಕ್ಷಿಸಲು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.